ಇವತ್ತು ಫಿಸ್ಲ್ಯಾಂಡ್ ಅವರು ಎಂತ ಹಾಕೊಂಡು ಹಿಡ್ಕೊಂಡ್ಬಿಟ್ಟಿದಂದ್ರೆ ಅಂತ ಹಾಕೊಂಡು ಹಿಡ್ಕೊಂಡ್ಬಿಟ್ಟವ್ರೆ ಗೊತ್ತೇನೋ. ನಮಸ್ಕಾರ ಅಣ್ಣ, ಬೆಳಿಗ್ಗೆ ಅಂಗಡಿ ತಗೊಂಡಿದ್ದೆ. ಹಂಗೆ ಡಾಬಾದವ್ರು ಕೋಳಿಗೂ ಎತ್ಕೊಂಡು ಓಡ್ ಬಂದು ನಾಟಿ ಕೋಳಿಲಿನ ಅವನ್ ಎತ್ಕೊಂಡು ಹಂಗೆ ನಾನು ಕ್ಲೀನ್ ಮಾಡೋಣ ಅಂತ ಎತ್ಕೊಂಡು ಹೊರಡಕ್ ಹೋದೆ. ಈ ಕೋಳಿ ಮಾತ್ರ ನೋಡ್ರೆ ಫುಲ್ ಸೈಕ್ ಐತೆ, ಮಾತ್ರ ಬೆಂಕಿ. ಈ ಪಕ್ಕ ಫೈಟಿಂಗ್ ಕೋಳಿ ಇದ್ದಂಗ ಐತೆ. ಅದನ್ನ ನೋಡ್ಕೊಂಡು ಸೀದಾ ನಾವು ಹಂಗೆ ಹೆಣ್ಕೋಳಿ ಜೋಡಿಸ್ತೀರಿ ನೋಡಿ. ಹೆಣ್ಕೋಳಿ ಇದೆ, ಪ್ಯೂರ್ ಹೆಣ್ಕೋಳಿ. ಬೇಕಾದ್ರೆ ನಿಮ್ಗೆ ಆಮೇಲೆ ಲೈವ್ ಸಮೇತ ತೋರಿಸ್ತೀನಿ ನೋಡ್ರಿ. ಇದು ಮಾತ್ರ ಸೈಕ್ ಆಗೈತೆ ಕೋಳಿ ಮಾತ್ರ. ನಂಗೆ ಇದೊಂದು ಕೋಳಿ ಮಾತ್ರ ಸಖತ್ ಇಷ್ಟ ಆಗೋಯ್ತು ಗುರು. ಸೇಮ್ ಫೈಟಿಂಗ್ ಕೋಳಿನೇ ಗುರು ಇದು. ಕೋಳಿ ಮಾತ್ರ ಮಸ್ತ್ ಐತೆ, ತಿಂತಾ ಇದ್ರೆ ಆಹಾ ಸವಿ ರುಚಿ ನೋಡ್ರಿ. ಇದು ಬಂದ್ ಮಾತ್ರ ಲೈವ್ ಅಲ್ಲಿ ನೋಡ್ತಾ ಇದ್ ಲೈವೇ ತೋರಿಸ್ತಾ ನಿಮ್ಗ. ಇದು ನೋಡಿ ಮೊಟ್ಟೆ ಕೋಳಿ, ಇದು ಹೆಣ್ಕೋಳಿ ಯಾವ ತರ ಇದಿಲ್ಲ, ಪ್ಯೂರ್ ಹೆಣ್ಕೋಳಿ ನೋಡ್ರಿ. ಅದ್ರಲ್ಲಿದೆ ನೋಡಿ ಎಲ್ಲ. ಇದು ಬಂದು ಮೊಟ್ಟೆ ಕೋಳಿ. ಹಾಗೆ ಗಂಡು ಕೋಳಿ ಓಪನ್ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆತ ಇಲ್ಲ ಗುರು. ಯಪ್ಪ, ನನ್ನ ಕೈಯಲ್ಲಿ ಹೋಗ್ಬಿಡ್ತು. ಅಂತ ಇಂತ ಎಲ್ಲ ನೀಟಾಗಿ ಓಪನ್ ಮಾಡಿದೆ. ಕೋಳಿ ಮಾತ್ರ ಎಳೆದ್ರೆ ಫುಲ್ ಹೇಳಿಲ್ಲ, ನಾಟಿ ಪ್ಯೂರ್ ಅದು ನೋಡಿ. ಲೈವ್ ಅಲ್ಲಿ ತೋರಿಸ್ತಾ ನಿಮ್ಗೆ. ಎಲ್ಲ ಕದ್ದು ಮುಚ್ಚೆ ಏನ್ ಮಾಡ್ತಾ ಇಲ್ಲ, ಹಂಗೆ ಚಿಕನ್ ನಿಂತ್ಕೊಂಡು ನನ್ನ ಕೈಲಿ ಬಂದ್ಬಿಡೋದ. ಹೊಡಿಯಕ್ಕೆ ಆಯ್ತಾ ಇಲ್ಲ ಗುರು, ಅಷ್ಟು ಟೈಟ್ ಐತೆ ಕೋಳಿ. ಕೋಳಿ ಮಾತ್ರ ಸೂಪರ್, ಒಳ್ಳೆ ಮಟನ್ ಇದ್ದಂಗೈತೆ. ಈ ಮಟನ್ ತರ ನೀವು ಟೇಸ್ಟ್ ಮಾಡ್ಬೇಕಂದ್ರೆ ನೀವು ವಿಸಿಟ್ ಮಾಡ್ಬೇಕಾ ಜಾಗನೇ ನ್ಯೂ ನಂದಿ ಫಿಸ್ಲ್ಯಾಂಡ್ ಡಾಬಾ, ಇರ್ಗಿನಹಳ್ಳಿ ಗೇಟ್, ನಿಯರ್ ಬೈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ. ಥ್ಯಾಂಕ್ ಯು.